ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ವಿಡಿಯೋ ನಮ್ಮ ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಮನೇಲೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಆ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ನಾನು ಇದನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ಪೂಜೆ ಮಾಡೋದಕ್ಕೆ ನಾನು ಹಿಂದಿನ ದಿವಸ ಯಾವ ಥರ ತಯಾರಾಗ್ತೀನಿ, ಹಾಗೆ ನೈಟ್ ನಾನು ಯಾವ್ಯಾವ ಥರ ಮನೇಲಿ ಬೇರೆ ಮಾರನೇ ದಿವಸಕ್ಕೆ ಹೇಗೆ ಹೇಗೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಹೆಣ್ಣು ಎಷ್ಟು ಜಾಣೆ ಆಗಿದ್ರೂ ಸಾಲದು ಫ್ರೆಂಡ್ಸ್, ನನ್ನ ಅನುಭವದ ಪ್ರಕಾರ ಹೇಳ್ತೀನಿ. ಅವಳು ಎಷ್ಟು ಜಾಣೆಯಾಗಿದ್ದರೆ ಅಷ್ಟು ಮನೆಗೆ ಒಳ್ಳೆಯದು, ಮನೇಲಿ ನೆಮ್ಮದಿ ಎಲ್ಲ ನೆನೆಸುತ್ತೆ. ಹಾಗೆ ಹೆಣ್ಣು ಬರೀ ಮನೆ ಕೆಲಸದ್ದೇ ಅಂತ ಅಲ್ಲ, ಹೆಣ್ಣು ಒಂದು ಪಾಸಿಟಿವಿಟಿಯ ಒಂದು ಪ್ರತೀಕ ಮನೆಗೆ. ಅವಳು ಆರೋಗ್ಯವಾಗಿ ನೆಮ್ಮದಿಯಿಂದ ಮನೇಲಿ ಓಡಾಡಿಕೊಂಡಿದ್ರೆ ಆ ಮನೆ ಸೊಬಗೆ ಚೆಂದ ಅಲ್ವಾ. ಅದರಿಂದ ಎಲ್ಲರೂ ಆರೋಗ್ಯವಾಗಿರಿ. ಹಾಗೆ ಮನೆಯವರ ಆರೋಗ್ಯ ಕಾಪಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆವಾಗಲೇ ಮನೇಲಿ ಎಲ್ಲ ನಗು ಮತ್ತು ಸಂತೋಷ ಎಲ್ಲ ನೆಲೆಸಿರುತ್ತೆ. ಹೆಣ್ಣು ಚೆನ್ನಾಗಿರಬೇಕು. ನಮ್ಮ ದೇಶ ಉದ್ಧಾರಕ್ಕಾಗಲಿ, ಒಂದು ಮನೆ ಉದ್ಧಾರಕ್ಕಾಗಲಿ, ಒಂದು ಸಂಸಾರ ಚೆನ್ನಾಗಿರೋಕ್ಕಾಗಲಿ ಹೆಣ್ಣು ಸ್ಟ್ರಾಂಗ್ ಇರಬೇಕು, ಹಾಗೂ ಆರೋಗ್ಯಕರವಾಗೂ ಕೂಡ ಇರಬೇಕು. ನಾನು ಇವತ್ತು ಶುಕ್ರವಾರದ ಪೂಜೆ ನಾರ್ಮಲ್ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಹೊಸದಾಗಿ ದೀಪ ಎಲ್ಲ ಚೇಂಜ್ ಮಾಡಿ ಫೋಟೋ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಹೂವಿನ ಅಲಂಕಾರ ದೇವರಿಗೆ ಎಲ್ಲ ಫೋಟೋಗೂ ಎಲ್ಲ ಮಾಡಿಬಿಟ್ಟು ಇವತ್ತು ನಾನು ಮಾಡ್ತಾ ಇರೋದು ನಿಂಬೆಹಣ್ಣಿಂದ ದೀಪ ಹಚ್ಚಿದ್ದೀನಿ ಮನೇಲಿ. ಶುಕ್ರವಾರ ಅಲ್ಲ ಅಂತ ಲಾಂಗ್ ಬ್ಯಾಕ್ ನಮ್ಮ ಮನೇಲಿ ಮಾಡ್ತಾ ಇದ್ವಿದು, ಆದರೆ ಈಚೆಗೆ ನಿಂಬೆಹಣ್ಣಿನ ದೀಪ ಹಚ್ಚೋದು ಬಿಟ್ಬಿಟ್ಟಿದ್ವು. ಯಾಕೆಂದರೆ ನಮಗೊಬ್ಬರು ಹೇಳಿದ್ರು ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು, ಮನೇಲೆಲ್ಲ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಸುಮಾರು ಜನನ ಕೇಳಿ ಎಲ್ಲ ಮಾಡಿದ್ದಕ್ಕೆ ಇಲ್ಲ ಮನೇಲೂ ಕೂಡ ನಿಂಬೆಹಣ್ಣಿನ ದೀಪ ಹಚ್ಬೋದು ಅಂತ ಹೇಳಿದ್ರು. ಆ ನಿಂಬೆಹಣ್ಣಿನ ದೀಪ ಹಚ್ಚೋದೆಲ್ಲ ನಿಮಗೆಲ್ಲ ಗೊತ್ತಿರಬೇಕು ಅಲ್ಲ. ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಅದನ್ನು ಉಲ್ಟಾ ಮಾಡಿ ಅದಕ್ಕೆ 3 ಕಡೆ ಇಲ್ಲ 5 ಕಡೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಅದರಲ್ಲಿ ತುಪ್ಪ ಹಾಕಿ ದೀಪ ಹಚ್ಚೋದು. ಈ ನಿಂಬೆಹಣ್ಣಿನ ರಸಕ್ಕೆ ನಾನು ಬೆಲ್ಲ ಹಾಕಿಟ್ಟಿದ್ದೀನಿ. ಬೆಲ್ಲ ಮತ್ತು ಏಲಕ್ಕಿ ಪುಡಿ, ಒಂಚೂರು ಪಚ್ಚಕರ್ಪೂರ ಇಷ್ಟು ಹಾಕಿ ಆ ನಿಂಬೆಹಣ್ಣಿನ ರಸನ ನೈವೇದ್ಯ ಮಾಡಿಬಿಟ್ಟು ಎಲ್ಲ ದೇವಿ ಪಾದಗಳಿಗೂ, ಹೆಣ್ಣು ದೇವ್ರ ಪಾದಗಳಿಗೆಲ್ಲದಕ್ಕೂ ಆ ನಿಂಬೆಹಣ್ಣಿನ ರಸದ್ದು ಬೊಟ್ಟಿಡ್ತಾ ಇದ್ದೀನಿ. ಒಳ್ಳೆಯದು ಅಂತ ಹೇಳ್ತಾರೆ ಈ ಥರ ಇಟ್ಟರೆ. ಸೊ ಅದಕ್ಕೇ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ಮನೇಲಿ ನಿಂಬೆಹಣ್ಣಿನ ದೀಪ ಹಚ್ಬೋದು. ಒಬ್ಬೊಬ್ಬರು 48 ಡೇಸ್ ಕೂಡ ಹರಕೆ ಹೊತ್ಕೊಂಡು ಕೂಡ ನಿಂಬೆಹಣ್ಣಿನ ದೀಪ ಹಚ್ತಾರೆ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಕೂಡ ಹಚ್ಬೋದು. ಸೊ ಇವಾಗ ನಮ್ಮ ಮನೆಯದು ಶುಕ್ರವಾರದ ಪೂಜೆ ಆಯಿತು. ಹಾಗೆ ಪೂಜೆ ಆಗಿದ ತಕ್ಷಣವೇ ನಾನು ನಾರ್ಮಲಿ ನಿಮಗೆಲ್ಲ ಹೇಳಿದ್ದೀನಿ, ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ. ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಹಾಕಿದ್ದೀನಿ. ಈ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಒಂಥರ ಸಮಾಧಾನ ನನಗೆ. ಇವಾಗ ನೀವು ನೋಡ್ತಾ ಇರೋದು ಹಿಂದಿನ ದಿವಸ ರಾತ್ರಿ ವಿಡಿಯೋ ಫ್ರೆಂಡ್ಸ್. ಇದು ನಾನು ಹಿಂದಿನ ದಿವಸ ರಾತ್ರಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು 1/2 kg ನಿಂಬೆಹಣ್ಣು ತೆಗೆದಿಟ್ಕೊಂಡು ಬಿಡ್ತೀನಿ. ಆಮೇಲೆ ರಾ ವೆಜಿಟೇಬಲ್ಸ್ ತಿನ್ನೋದೆಲ್ಲದೂ ಒಂದು ಕಡೆ ಒಂದು ಬೌಲಲ್ಲಿ ಇಡ್ತೀನಿ. ಪದೇ ಪದೇ ಹುಡ್ಕೋದು ಅದೆಲ್ಲ ಆಗಬಾರ್ದು ಅಂತ. ನೆಕ್ಸ್ಟ್ ಡೇಗೆ ಸಾಸಿವೆ ಸ್ವಲ್ಪ ಹೆಚ್ಚಿತ್ತು ನಮ್ಮ ಮನೇಲಿ, ಸೊ ಅದನ್ನು ಪ್ಯಾಕೆಟ್ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ತುಪ್ಪ ಹೊಸದಾಗಿ ಕಾಯಿಸ್ಕೊಂಡಿದ್ದೀನಿ, ಊಟದ ತುಪ್ಪ. ಇದು ಅರಿಶಿನ ಮತ್ತು ಮೆಂತ್ಯ ಜೀರಿಗೆ ಪುಡಿ ಎಲ್ಲ ಹಾಕಿ ಮಾಡೋದು ಹೆಲ್ದಿ ಒಂದು ತುಪ್ಪದ ವರ್ಷನ್ ಇದು ಕೂಡ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಆ ತುಪ್ಪ ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಕೊಂಡಿರ್ತೀನಿ. ಸೊ ಯಾವ್ಯಾವ್ದು ಕೈ ಯಾವುದೋ ಸ್ಪೂನು ಹಾಕಿ ತುಪ್ಪ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಆ ಚಿಕ್ಕ ಡಬ್ಬದಲ್ಲಿ ತುಪ್ಪ ಹಾಕಿಟ್ಕೊಳ್ತೀನಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ. ಆಮೇಲೆ ತೆಂಗಿನಕಾಯಿ ಹೊಡೆದೆ, ಅದು ಕೊಬ್ಬರಿ ಆಗೋಗಿತ್ತು, ಅದನ್ನು ಬೇರೆ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಒಡೆಯೋಕ್ಕೆ. ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಮಡಿ ನೀರು ಬೇರೆ ಬೆಳಗ್ಗೆ ಪೂಜೆಗೆ ತೆಕ್ಕೊಳ್ತೀನಿ. ಆದರೆ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಬಿಂದಿಗೆ ಮನೇಲಿ ಇರಬಾರ್ದು, ಹಾಗೂ ಖಾಲಿದೇನು ಪಾತ್ರೆಗಳಿರಬಾರ್ದು ಅಂತ ಅಂದ್ಬಿಟ್ಟು ತೊಳೆಯೋ ಪಾತ್ರೆ ಅಂದರೆ ಸಾಮಾನು ಖಾಲಿ ಮಾಡಿ ಡಬ್ಬಿಗಳು ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ತೆಂಗಿನಕಾಯಿ ಒಡೆಯೋಕ್ಕೆ ಇಟ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಬೆಳಗ್ಗೆ ಕಾಫಿಗೆ ಬೇಕು ಅಂತ ಅಂದ್ಬಿಟ್ಟು ಫ್ರೀಝರಲ್ಲಿರೋ ಹಾಲಿನ ಪ್ಯಾಕೆಟ್ ತೆಗೆದಿಟ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಫ್ರೀಝರಿಂದ ತೆಗೆದು ಅದನ್ನು ಬಿಸಿನೀರಿನಲ್ಲಿ ಹಾಕಿ ಅದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹೀಗೆ ಫ್ರೀಝರಿಂದ ಡೈರೆಕ್ಟ್ ತೆಗೆದು ಆಚೆ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಚಳಿಗಾಲ ಆಗಿರೋದ್ರಿಂದ ಏನೂ ಹಾಳಾಗಲ್ಲ, ಡೈರೆಕ್ಟ್ ನಾವು ಹಾಲು ಕಾಯಿಸ್ಬೋದು.
ಹಾಗೆ ನಿನ್ನೆ ದಿವಸ ಹಪ್ಪಳ ಕರೆದಿದ್ದು ಬಾಣಲೆ ಇತ್ತು. ಸೊ ಅದ್ರದ್ದು ಎಣ್ಣೆ ಖಾಲಿ ಮಾಡಿಬಿಟ್ಟು ಅದನ್ನು ಬೇರೆ ಒಂದು ಲೋಟಕ್ಕೆ ಎಣ್ಣೆ ಫಿಲ್ಟ್ರ್ ಮಾಡಿ ಬಗ್ಸಿಟ್ಬಿಟ್ಟು ಆ ಬಾಣಲೆನ ತೊಳೆಯೋಕ್ಕೆ ಹಾಕಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸಾಂಬಾರಿಗೆ ಯಾವುದಕ್ಕಾದ್ರೂ ಹುರಿಯೋಕ್ಕೆ ಎಲ್ಲದಕ್ಕೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅದನ್ನು ಜರಡಿ ಮಾತ್ರ ತೊಳೆಯೋಕ್ಕೆ ಹಾಕ್ಬಿಡ್ತೀನಿ. ಬೆಳಗ್ಗೆ ಆ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಆ ಬಾಣಲೆನ ಯೂಸ್ ಮಾಡ್ಬೋದು. ನಾಳೆ ದಿವಸ ನನಗೆ ಒಂದು ಸ್ವಲ್ಪ ಸಿಹಿಗೆಣಸು ಬೇಯಿಸೋದಿತ್ತು, ಇಲ್ಲ ಹಸಿದ ಹಾಗೆ ಸ್ಯಾಲಡ್ಗೆ ಏನಾದರೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಣ್ಣೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೊಳೆದಿಟ್ಟಿದ್ದೀನಿ. ಅದ್ರ ಜೊತೆಗೆ ಮುಸ್ರೆ ಬಟ್ಟೆ, ಇದು ತುಂಬ ಇಂಪಾರ್ಟೆಂಟ್ ಅಡುಗೆ ಮನೆಗೆ. ನಮ್ಮ ಕರ್ಚೀಫ್ ನಾವು ಎಷ್ಟು ನೀಟಾಗಿ ಒಕ್ಕೊಳ್ತೀವೋ ಹಾಗೆ ಮುಸ್ರೆ ಬಟ್ಟೆನೂ ಒಗಿಬೇಕು, ಅಡುಗೆ ಮನೆ ಬಟ್ಟೆನೂ. ಸುಮಾರು ಜನದ ಮನೇಲಿ ಮುಸ್ರೆ ಬಟ್ಟೆ ಯೂಸ್ ಮಾಡಲ್ಲ, ಟಿಶ್ಯೂ ಯೂಸ್ ಮಾಡ್ತಾರೆ. ದಯವಿಟ್ಟು ಟಿಶ್ಯೂಸು ಅಡುಗೆ ಮನೇಲಿ ಆದಷ್ಟು ಯೂಸ್ ಮಾಡೋದು ಕಡಿಮೆ ಮಾಡಿ ಮುಸ್ರೆ ಬಟ್ಟೆ ಮನೇಲಿ ಬನಿಯನ್ ಬಟ್ಟೆಗಳು ಅದೆಲ್ಲ ಕ್ಲೀನಾಗಿ ಒಗೆದ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನೊಂದು ಟಿಪ್ ಹೇಳ್ತೀನಿ ಶುಕ್ರವಾರದ್ದು. ಯಾವತ್ತೂ ಅಷ್ಟೇ ಅಂದರೆ ಸ್ಟವ್ ನಮ್ಮದು ಖಾಲಿ ಇಡಬಾರ್ದಂತೆ, ಏನಾದರೂ ಪಾತ್ರೆ ಅದ್ರ ಮೇಲೆ ಇಡಬೇಕಂತೆ. ಸೊ ಅದಕ್ಕೆ ಇವಾಗ ಮೊಸರು ಹೆಪ್ಪಾಕಿದ ಪಾತ್ರೆನೂ ಸ್ಟವ್ ಮೇಲೆ ಇಟ್ಬಿಟ್ಟೆ. ಹಾಗೆ ನಾನು ಹೇಳಿದ್ನಲ್ಲ, ಶುಕ್ರವಾರದ ದಿವಸ ಯಾವುದೇ ಡಬ್ಬಿಗಳು ಖಾಲಿಯಾಗಿರೋದು ತೊಳಿಬಾರ್ದು ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಎಲ್ಲ ಡಬ್ಬಿಗಳನ್ನೂ ಖಾಲಿ ಇರೋದು ಸ್ವಲ್ಪ ಸ್ವಲ್ಪ ಇರೋದನ್ನೆಲ್ಲ ಏನಾದರೂ ಖಾಲಿ ಮಾಡೋ ಕ್ಲೀನಾಗಿದೆಯಾ, ಇಲ್ಲ ಒಂದು ಕಪ್ಪಿಗೆ ಏನಾದರೂ ಇಡ್ಬೋದಾ ಅಂದ್ಬಿಟ್ಟು ಹಿಂದಿನ ದಿವಸ ರಾತ್ರಿನೇ ಎಲ್ಲ ತೊಳೆದ್ಬಿಟ್ಟು ಆದಷ್ಟು ಎಲ್ಲ ಬಾಟಲ್ಗಳಲ್ಲೂ ಕಾಳು ಬೇಳೆಗಳು ಏನಾದರೂ ಇರೋ ಥರ ನೋಡಿಕೊಂಡು ಎಲ್ಲ ಬಾಟಲ್ಸ್ ಎಲ್ಲ ಇಟ್ಟಿದ್ದೀನಿ. ನೆಕ್ಸ್ಟ್ ಡೇಗೆ ನನಗೆ ಬೆಲ್ಲ ಏನಾದರೂ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಬೆಲ್ಲ ಕೂಡ ಹೀಗೆ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಬೆಲ್ಲ ನನಗೆ ಪಾನಕಕ್ಕೆ ಮಾತ್ರ ಅಲ್ಲ, ಯಾವುದಕ್ಕಾದರೂ ಹಾಕೋದಕ್ಕೆ, ಹುಳಿಗೆ ಹಾಕೋದಕ್ಕೆ, ಇಲ್ಲ ಗೊಜ್ಜುಗಳಿಗೆ ಹಾಕೋದಕ್ಕೆ, ಎಲ್ಲ ದಪ್ಪ ದಪ್ಪ ಉಂಡೆ ಇರೋ ಬದಲು ಈ ಥರ ಒಂದು ಸಲ ಕುಟ್ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ನಮಗೆ ಹ್ಯಾಂಡಿಯಾಗಿರುತ್ತೆ. ಮತ್ತು ನೆಕ್ಸ್ಟ್ ಡೇಗೆ, ಬರೀ ನೆಕ್ಸ್ಟ್ ಡೇಗೆ ಅಂತಲೇ ಹೇಳ್ತಿದ್ದೀನಿ ನೋಡಿ, ಯಾಕೆಂದರೆ ನೈಟ್ ಅಲ್ವಾ. ಸೊ ನೆಕ್ಸ್ಟ್ ಡೇಗೆ ಆಲಿವ್ ಸೀಡ್ಸ್, ಹಲೀಮ್ ಸೀಡ್ಸ್ನ ನೆನೆ ಹಾಕ್ತಾಯಿದ್ದೀನಿ. ಇದು ನೋಡಿ ನಂದು ಕಂಚಿಂದು ನಮ್ಮ ಅತ್ತೆ ಮನೆಯಿಂದ ತಂದಿದೆ ಕ್ಯೂಟಾಗಿರೋದು ಒಂದು ಪಾತ್ರೆ. ನಾನು ಡೈಲಿ ಇದರಲ್ಲೇ ನೀರು ಕುಡಿತಾ ಇದ್ದೀನಿ. ತುಂಬಾ ಒಂಥರ ಸಮಾಧಾನ ನನಗೆ, ಏನೋ ಇದರಲ್ಲಿ ಕುಡಿದ್ರೆ. ಇವಾಗ ಇದರಲ್ಲೇ ಹಲೀಮ್ ಸೀಡ್ಸ್ನ ನೆನೆ ಹಾಕ್ತಿದ್ದೀನಿ ಬೆಳಗ್ಗೆ, ಅದನ್ನು ಕುಡಿಯೋಣ ಅಂತ ಅಂದ್ಬಿಟ್ಟು. ಇದು ಕ್ಯಾಲ್ಶಿಯಮ್ ರಿಚ್, ಹೆಣ್ಣುಗಳ ಮಕ್ಕಳಿಗೆ, ಎಲ್ಲರಿಗೂ ಮಕ್ಕಳುಗಳಿಗೆ ಎಲ್ಲ ತುಂಬ ಒಳ್ಳೆಯದು. ಇದನ್ನು ಕೂಡ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಇದು ಹಾಗೆ ನೆನೆಸಿಟ್ಟು ಕೂಡ ಕುಡಿದ್ಬಿಡ್ತಾರೆ. ಒಬ್ಬೊಬ್ಬರು ಇದಕ್ಕೆ ಹಾಲು ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಕೂಡ ಕುಡಿತಾರೆ. ಹಾಗೆ ಹಿದ್ಕವರೆ ಮಾಡಿದ್ರು, ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಚಿಲ್ಕರವೆ ಅಂತಾರೆ, ಹಿದ್ಕವರೆ ಅಂತಾರೆ. ಸೊ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಆದಮೇಲೆ ನನ್ನ ಮಗಳು ಹಾಟ್ ಚಾಕ್ಲೇಟ್ ಡ್ರಿಂಕ್ ಕುಡಿಬೇಕು ಅಂತ ಅಂದ್ಲು. ಸೊ ಅದಕ್ಕೆ ಹಾಲು ಕಾಯಕ್ಕಿಟ್ಬಿಟ್ಟು ಬ್ಲ್ಯಾಕ್ ಚಾಕ್ಲೇಟ್ನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಚಾಕ್ಲೇಟ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಾರ್ಮಲ್ ಚಾಕ್ಲೇಟ್ ಹಾಕಿದ್ರಿ ಅಂದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಬೇಕಾಗುತ್ತೆ. ನಾನು ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡಿರೋದಿದು. ಅದಕ್ಕೆ 2 ಸ್ಪೂನ್ ಶುಗರ್ ಹಾಕಿಬಿಟ್ಟು ಆ ಡಾರ್ಕ್ ಚಾಕ್ಲೇಟ್ ಕ್ಯೂಬ್ಸೂ ಹಾಕ್ಬಿಟ್ಟು ಅದೊಂದು ಸಲ ಕುದಿ ಬರ್ಸ್ಬಿಟ್ರೆ ಸಾಕು, ಒಂದು ಚಾಕ್ಲೇಟ್ ಡ್ರಿಂಕ್ ರೆಡಿ ಆಗುತ್ತೆ ನಮಗೆ. ಈಗ ಇನ್ನೊಂದು ಸೀಸನಲ್ ಟಿಪ್ ಹೇಳ್ತೀನಿ. ಅವರೆಕಾಳಾಗಲಿ, ಇಲ್ಲ ತೊಗರಿ ಕಾಳಾಗಲಿ, ಹಲಸಂದೆ ಕಾಳಾಗಲಿ, ಅದ್ರ ಕಾಳಲ್ಲಿ ಹುಳ ಇರೋದು ನಮಗೆ ಒಂದೊಂದು ಸರ್ತಿ ಗೊತ್ತೇ ಆಗಲ್ಲ. ಇದಕ್ಕೆ ಒಂದು ಟಿಪ್ ಏನಂತ ಅಂದರೆ, ಒಂದು ಸ್ವಲ್ಪ ರಾಗಿ ಹಿಟ್ಟಾಕಿ, ನಾನು ನೆಕ್ಸ್ಟ್ ಡೇಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ರಾಗಿ ಹಿಟ್ಟಾಕಿ ಆ ಕಾಳಿಗೆಲ್ಲ ಕಲಿಸ್ಬಿಟ್ರೆ ನೆಕ್ಸ್ಟ್ ಡೇ ಅದನ್ನು ಕೇರಿದ್ರೆ ಏನೋ ವರ್ಡ್ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ. ಕೇರಕ್ಕೆ ಬರಲಿಲ್ಲ ಅಂದರೆ, ಮೊರ ಈ ಥರದ್ದಿರಲಿಲ್ಲ ಅಂದರೆ ಜರಡಿ ಆಡಿದ್ರೂ ಕೂಡ ಅದರಲ್ಲಿ ಕಾಳು ಒಳಗಡೆ ಇರೋ ಮೊಟ್ಟೆಗಳು, ಚಿಕ್ಕ ಚಿಕ್ಕ ಹುಳಗಳು ಎಲ್ಲ ಆಚೆ ಬಂದು ನಮಗೆ ಒಳ್ಳೆ ಕಾಳು ಸಿಗುತ್ತೆ. ಇದ್ರದ್ದು ಕೂಡ ನಾನು ವಿಡಿಯೋ ನನ್ನ ಚಾನಲ್ ಸ್ಟಾರ್ಟ್ ಆದಾಗ ಬಿಗಿನಿಂಗಲ್ಲಿ ಹಾಕಿದ್ದೆ.
ಸೊ ಅದನ್ನು ಕೂಡ ನೀವು ನೋಡ್ಬೋದು, ಪ್ಲೇ ಲಿಸ್ಟಲ್ಲಿ ಎಲ್ಲವುದು ಇದೆ. ಸೊ ಕಾಳಿಗೂ ಈ ಥರ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇದು ರಾತ್ರಿಯ ನಮ್ಮನೆ ಅಡುಗೆ ಮನೆ ಚಿತ್ರಣ ಈ ಥರ ಇದೆ ನೋಡಿ, ಎಲ್ಲ ಕ್ಲೀನಾಗಿದೆ. ನೆಕ್ಸ್ಟ್ ಡೇ 1/2 hour 45 ಮಿನಿಟ್ಸ್ ಅಷ್ಟರಲ್ಲಿ ನಂದು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೋದು. ಸೊ ಬೇಗ ಫ್ರೀ ಆಗ್ಬೋದು. ಗುಡ್ ನೈಟ್ ಇವಾಗ. ಸೊ ಮತ್ತೆ ಬೆಳಗ್ಗೆ ಮೀಟ್ ಮಾಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮನೇಲಿ ಫುಲ್ ಡೇ ಇಡ್ಲಿ, ಇನ್ನೇನು ಮಾಡ್ತಾಯಿಲ್ಲ. ಇಡ್ಲಿ ಸಾಂಬಾರು ಚಟ್ನಿ 2 ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಬೇಳೆ ಬೇಕಿಟ್ಟಿದ್ದೀನಿ. ಹಿಂದಿನ ದಿವಸನೇ ನಾನು ನಿಮಗೆ ತೋರ್ಸೋದು ಮರ್ತು ಹೋಯಿತು. ಈ ಸಾಂಬಾರು ಈರುಳ್ಳಿನ ಬಿಡಿಸ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ. ಇಡ್ಲಿ ಚೆನ್ನಾಗಿ ಉದುಗಿತ್ತು. ಜನರಲ್ಲೇ ನನ್ನ ಕೈನಲ್ಲಿ ಇಡ್ಲಿ ಉದುಗೋದೇ ಇಲ್ಲ, ಅಂದರೆ ಫರ್ಮೆಂಟೇಷನ್ ಬೇಗ ಆಗೋದಿಲ್ಲ. ಅದಕ್ಕೆ ನನ್ನ ಕೈನಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕಿದ್ರೆ ಹಾಳಾಗೋದೇ ಇಲ್ಲ. ಸೊ ಲಕ್ಕಿಲಿ ಇವತ್ತು ನನಗೆ ಈ ಸೀಸನಲ್ಲೂ ಕೂಡ ಇಡ್ಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇವಾಗ ಹೋಟೆಲ್ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಟಿಪ್ಗಳ ಜೊತೆ ನಿಮ್ಗೆ ಹೇಳ್ತೀನಿ. ಇವಾಗ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಗೂ ತುರಿದಿಟ್ಕೊಂಡಿರೋ ಫ್ರಿಜ್ಜಲ್ಲಿರೋ ತೆಂಗಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಜನರಲಿ ಚಟ್ನಿ ಅಂತ ಅಂದರೆ ಫ್ರೆಶ್ ತೆಂಗಿನಕಾಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ನಿಜನೂ ಕೂಡ, ಎಲ್ಲರೂ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮನೇಲಿ ಇವತ್ತು ಫ್ರಿಜ್ಜಲ್ಲಿಟ್ಟಿರೋ ತೆಂಗಿನಕಾಯಲ್ಲಿ ಹೇಗೆ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಒಂದೇ ಒಂದು ಚಿಕ್ಕ ಟಿಪ್ ನಿಮ್ಗೆ ಹೇಳ್ತೀನಿ. ಅದು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರೇ ಅದು ಚಟ್ನಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಅಭ್ಯಾಸ ಇರೋರು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈ ಟೇಸ್ಟ್ ಜಾಸ್ತಿ ಆಗಬೇಕಂದ್ರೆ ಒಂದು ಅರ್ಧ ಟೀ ಸ್ಪೂನು ಶುಗರ್ ಹಾಕಿ. ಆವಾಗ ನಿಮಗೆ ಫ್ರೆಶ್ ತೆಂಗಿನಕಾಯಿ ಟೇಸ್ಟ್, ಆ ಸ್ವೀಟ್ನೆಸ್ ಇರುತ್ತೆ ನೋಡಿ, ಆ ಟೇಸ್ಟ್ ಚಟ್ನಿಗೆ ಸಿಗುತ್ತೆ. ಇವಾಗ ಅದು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೀವು ಒಂದು ಸಲ ಇದು ಟ್ರೈ ಮಾಡಿ. ಹಾಗೆ 2 ಕಾಳು ಮೆಣಸು ಕೂಡ ಹಾಕಿ. ಫ್ರಿಜ್ಜಲ್ಲಿ ಇಟ್ಟಿದ್ದ ತೆಂಗಿನಕಾಯಿ ಅಂದ್ಬಿಟ್ಟು ನಾವು 1-2 ಡ್ರಾಪು ಬಿಸಿ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ ಒಗ್ಗರಣೆ ಹಾಕಿದಾಗ ಈ ಪ್ಲೇಟ್ ಮೇಲೆ ಈ ಥರ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇಟ್ಕೊಂಡ್ಬಿಟ್ರೆ ಹಾಗೆ ಬಗ್ಗಿಸ್ಬಿಡ್ಬೋದು. ಅದನ್ನು ಪ್ಲೇಟ್ ತೆಗೆದು ಆಮೇಲೆ ಕೈಯಲ್ಲಿ ಹಾಕಿ ಎಲ್ಲ ಪ್ರಾಬ್ಲಮ್ಮೇ ಇರಲ್ಲ. ಅದು ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ನುಗ್ಗೆಕಾಯಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಬೆಂದಿರೋ ಬೇಳೆ ಹಾಕ್ತಾಯಿದ್ದೀನಿ. ನಾನು ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ತೋರಿಸೋದು ಮಿಸ್ ಆಯಿತು. ಈಗ ಹುಣಸೆಹಣ್ಣಿನ ನೀರು ಹಿಂಡ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಬೆಲ್ಲ ಒಂಚೂರು ಹಾಕ್ತಾಯಿಲ್ಲ. ಹಾಗೆ ಮಾಡಿ ಇದು ತಮಿಳ್ನಾಡು ಸ್ಟೈಲ್ ಇಡ್ಲಿ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿರುತ್ತೆ. ಆ ಸ್ವೀಟ್ ಇಷ್ಟಪಡದೇ ಇದ್ದವರು ಇದನ್ನು ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ಬಿಡೋದಷ್ಟೇ. ಸಾಂಬಾರು ರೆಡಿ ಆಯಿತು. ಮರಗುಳಿತನ ಅನ್ನೋದು ಎಷ್ಟು ಜನಕ್ಕೆ ಎಷ್ಟು ಬೆಳಗ್ಗೆ ಹೊತ್ತು ಕೈ ಕೊಡುತ್ತೆ ಅಂದರೆ ನೋಡಿ, ಎಷ್ಟೇ ಪ್ರಿಪೇರ್ ಆಗಿದ್ದೀನಿ ನಾನು, ಆದ್ರೂ ಅದು ಬೇಕಲ್ಲ, ಅದು ವಿಧಿ ಆಟ ಆಡಬೇಕಲ್ವ. ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಹಾಕೋದೆ ಮರ್ತೋಯ್ತು. ಆ ಟೊಮ್ಯಾಟೊನ ಫ್ರೈ ಮಾಡಿ ಸಾಂಬಾರಿಗೆ ಹಾಕ್ತೆ. ಸೊ ಇದನ್ನು ನೀವು ಫ್ರೈ ಮಾಡಬೇಕಾದ್ರೇ ಹಾಕಿದ್ರೆ ಒಳ್ಳೆಯದು ಈರುಳ್ಳಿ ಜೊತೆ. ಈಗ ಹೋಟೆಲ್ ಸ್ಟೈಲು ಈ ಚಟ್ನಿ ರೆಡಿ ಆಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಿಸ್ ಆಗಿದೆ. ಸೊ ಇವಾಗ ನಮ್ಮನೆ ಇಡ್ಲಿ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮನೆಗೆ ಇವತ್ತು ಗೆಸ್ಟನ್ನು ಜಾಸ್ತಿ ಬಂದಿದ್ದರು. ಅವರೆಲ್ಲ ತಿಂದ್ಬಿಟ್ಟು, ನಾನು ಮೊದಲೇ ವೀಣಾ ಅಂದರೆ ಇಡ್ಲಿಗೆ ಫೇಮಸ್ ನಮ್ಮನೇಲಿ ನಾನು. ಸೊ ಇವತ್ತು ನಿಮ್ಮ ಮನೇಲಿ ಯಾವಾಗಲೂ ಮಾಡೋದಕ್ಕಿಂತ ಇವತ್ತು ಇನ್ನೂ ಒಂಚೂರು ಒಂದು ಲೆವೆಲ್ ಇನ್ನೂ ಜಾಸ್ತಿಯಾಗಿದೆ. ಬಾಯಲ್ಲಿ ಇಡ್ಲಿ ಇಟ್ಟರೆ ಕರಗೋಗೋ ಥರ ಇದೆ ವೀಣಾ. ಈ ರೆಸಿಪಿ ನೀನು ಖಂಡಿತ ಯೂಟ್ಯೂಬ್ನ ಶೇರ್ ಮಾಡಬೇಕು ಅಂತ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಎಲ್ಲ ಹೇಳಿದ್ರು. ಸೊ ಈ ರೆಸಿಪಿನ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ಇಡ್ಲಿ ನೀವು ಒಂದು ಸಲ ಮನೇಲಿ ಮಾಡ್ಕೊಂಡು ತಿಂದರೆ ಡೆಫಿನೆಟ್ಟಾಗಿ ಈ ಕಾಂಬಿನೇಷನ್ ಬಿಟ್ಟು ಬೇರೆ ಯಾವುದು ಪ್ರಪೋರ್ಷನ್ ಕಾಂಬಿನೇಷನ್ ನೀವು ಒಪ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಅಂತ ಅಂದ್ಬಿಟ್ಟು ಈ ಬಟನ್ ಇಡ್ಲಿದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ. ನಾನು ಹೇಳಿದ್ನಲ್ಲ, ಹೆಣ್ಣು ಎಷ್ಟು ಜಾಣೆ ಆಗಿದ್ರು ಸಾಲದು ಅಂತ ಅಂದ್ಬಿಟ್ಟು. ಸೊ ನಮ್ಮ ಜಾಣತನ ಕೆಲವುದ್ರಲ್ಲೆಲ್ಲ ನಾವು ಯೂಸ್ ಮಾಡ್ಕೊಳ್ಬೇಕು. ಮನೇಲಿ ಹೋಟೆಲ್ ಸ್ಟೈಲ್ದು ಎಲ್ಲದೂ ಆಗದೆ ಹೋದರೂ ನಮ್ಮ ಕೈಲಾದಷ್ಟು ಆ ರೂಪಾಂತರಗೊಳಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಾವೇನೇ ಅಡುಗೆ ಎಷ್ಟೇ ಚೆನ್ನಾಗಿ ಎಲ್ಲ ಮಾಡಿದ್ರು ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಹೇಗೆ ಸರ್ವ್ ಮಾಡ್ತೀವಿ ಅನ್ನೋದು. ಸೊ ನಾನಿಲ್ಲಿ ಬಟನ್ ಇಡ್ಲಿ ಮಾಡಿದ್ನಲ್ಲ, ಬಟನ್ ಇಡ್ಲಿ ಒಂದು 10 ಕಪ್ಗೆ ಹಾಕಿ ಅದಕ್ಕೆ ಬೆಣ್ಣೆ ಇಟ್ಟು ಮಧ್ಯದಲ್ಲಿ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು
ಉದುರಿಸಿ ಒಂದು ಸ್ಪೂನ್ ಹಾಕ್ಕೊಡ್ತೀನಿ. ಒಂಥರ ಹೋಟೆಲಲ್ಲಿ ತಿನ್ನೋ ಥರನೇ ಮನೆಯವ್ರಿಗೆಲ್ಲ ಆ ಫೀಲಿಂಗ್ ಬರುತ್ತೆ. ತುಂಬ ಜನ ಈ ಥರನೂ ಮಾಡ್ತಾ ಇರ್ತೀರ, ಮಾಡ್ತಾ ಇಲ್ಲ ಯಾರು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಮಾಡ್ತಾ ಇಲ್ಲದೇ ಇದ್ದವ್ರಿಗೆ ಇದು ನನ್ನ ಕಡೆಯಿಂದ ಒಂದು ಅಡ್ವೈಸು, ಒಂದು ಟಿಪ್ ಅಂತ ಹೇಳ್ತೀನಿ. ನೀವು ಈ ಥರ ನೀವು ಮಾಡಿಕೊಟ್ಬಿಟ್ರೆ ನೀವು ಎಲ್ಲರ ಮನಸ್ಸನ್ನು ಡೆಫಿನೆಟ್ಟಾಗಿ ಗೆಲ್ಬೋದು ಮನೆ. ಸೊ ಈ ನನ್ನ ವಿಡಿಯೋ ನಿಮಗೆ ಚೆನ್ನಾಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೇಟ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.